ಕುಮಾರಸ್ವಾಮಿ ಅವರು ಅವ್ರ ಕುಟುಂಬ ಯಾವ ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಇವತ್ತು ಪ್ರಜ್ವಲ್ ರೇವಣ್ಣನ ವಿಡಿಯೋ ಕೇಸ್ನ ಮುಚ್ಚಾಕಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಅವ್ರ ಮಗ ಯಾಕೆ ಸತ್ತಿದ್ದ ವಿಷಯ ತಗೊಂಡು ಅದನ್ನು ನಾನು ಲೀಕ್ ಮಾಡ್ತೀನಿ, ನೀವು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಅವ್ರು ಏನು ಹೇಳಿದ್ದಾರೆ. ನಾನು ಮುಂದೆ ಬರ್ತೀನಿ, ಇವತ್ತು ಹೇಳಲ್ಲ, ಮುಂದೆ ಬರ್ತೀನಿ, ಇನ್ನು ಸಮಯ ಇದೆ. ನಿಮ್ಮ ಕುಟುಂಬದಲ್ಲಿ ನಡೀತಲ್ಲ ಒಂದು ದುರ್ಘಟನೆ, ಅದನ್ನ ನಾನು ಬಳಕೆ ಮಾಡಕ್ ಹೋಗಲ್ಲ. ಈಗ ನಿಮ್ಮ ಕುಟುಂಬದಲ್ಲಿ ನಡೆದಂತ ದುರ್ಘಟನೆ ನಾನು ಇದಕ್ಕೆ ಬಳಕೆ ಮಾಡ್ಕೊಳಕ್ ಹೋಗಲ್ಲ. ಸಿದ್ದರಾಮಯ್ಯನವರೇ, ಅವತ್ತು ನಿಮ್ ಕುಟುಂಬದ ಮಾನ ಮರ್ಯಾದೆ ಉಳಿಸಿದ್ರಲ್ಲ ನರೇಂದ್ರ ಮೋದಿ, ಸುಷ್ಮಾ ಸ್ವರಾಜ್ ಮಾನ ಮರ್ಯಾದೆ ಉಳಿಸಿದ್ರಲ್ಲ, ಅದಕ್ಕೆ ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಜ್ವಲ್ ರೇವಣ್ಣ ಅವರದಕ್ಕೆ ಟ್ಯಾಲಿ ಮಾಡ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ತೀರಾ ನೀವು? ನಾವು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಅವನು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ತಲೆ ಬಾಗಲೇಬೇಕು ಅವನು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯನವರೇ, ನಿಮ್ಮ SIT ನಲ್ಲಿ ತನಿಖೆ ಮಾಡಕ್ ಆದೇಶ ಮಾಡಿದ್ದೀರಿ, ಒಪ್ಕೋತೀನಿ. ಇದ್ರ ಜೊತೆಗೆ ಈ ಹೆಣ್ಣು ಮಕ್ಕಳ ಮುಖಗಳನ್ನ ಹಾಕಿ, ಅದೇನು 2000 ಇದೆಯಂತಲ್ಲ ಇನ್ನೂ ಕ್ಯಾಸೆಟ್ಗಳು, ಎಲ್ಲಿ ಇದನ್ನೆಲ್ಲ ಯಾವ ಫ್ಯಾಕ್ಟ್ರಿಲಿ ತಯಾರು ಮಾಡಿದ್ರಿ? 2000 ಈ ಕ್ಯಾಸೆಟ್ಗಳನ್ನ. ಅವರು ಅಕಸ್ಮಾತ್ ಏನಾದ್ರು ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ 2000 ಅಂದ್ರೆ ಎಷ್ಟು ವರ್ಷಗಳು ಪಾಪ ಅದೇ ಕೆಲಸದಲ್ಲಿ ಇರಬೇಕು. ಅವರು MP ಆಗಿದ್ದು 5 ವರ್ಷ, ಅವ್ರು MP ಕೆಲಸನೇ ಮಾಡಿಲ್ಲ. ಅಲ್ಲಿಗೆ 2000 ಕೇಸು ಇದ್ರೊಳಗೆ ಇನ್ವಾಲ್ವ್ ಆಗಿದೆ ಅಂದ್ರೆ ಆ 2000 ಕುಟುಂಬದ ಹೆಣ್ಣು ಮಕ್ಕಳು ನೀವೇನೇನು ಪ್ರಿಪೇರ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ. ಆ ಕುಟುಂಬಗಳಿಗೆ ರಕ್ಷಣೆ ಕೊಡೋರು ಯಾರು? ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರು? 4 ಕೂಡ ಹಲವಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಅವರ ಪ್ರೈವಸಿ ಅಂತಕ್ಕಂಥದ್ದೇನಿದೆ, ಯಾವುದೇ ಒಬ್ಬ ವ್ಯಕ್ತಿಯ ಪ್ರೈವಸಿಗೆ ಧಕ್ಕೆ ಬರ್ತಕ್ಕಂಥದ್ದು, ಧಕ್ಕೆ ಉಂಟು ಮಾಡತಕ್ಕಂಥದ್ದು, ಅವರ ಪ್ರೈವಸಿಯ ಆಕ್ಟಿವಿಟೀಸ್ ನ ಸಾರ್ವಜನಿಕವಾಗಿ ಪ್ರಕಟ ಮಾಡತಕ್ಕಂಥದ್ದು, ಇದನ್ನ ಮಾಡಿದಾಗ ಯಾವ ರೀತಿಯ ಸೆಕ್ಷನ್ ಮೇಲೆ ಆಕ್ಷನ್ ಆಗಬೇಕಾಗ್ತದೆ. ನಾವು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನೋಡಿದ್ರಲ್ಲ ವಿಡಿಯೋ, ಇದು ಕುಮಾರಸ್ವಾಮಿ ಬ್ಲಾಕ್ ಮೇಲ್. ಈಸ್ ಎ ಬ್ಲಾಕ್ ಮೇಲರ್. ಇಂಥ ಬೇಜಾನ್ ಕೇಸ್ಗಳಿದೆ, ಅದನ್ನೆಲ್ಲ ಮುಂದಿನ ದಿನದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇದು ಅದಕ್ಕೊಂದು ಎಕ್ಸಾಂಪಲ್ ಆಯ್ತಾ. ಇಂಥ ಬ್ಲಾಕ್ ಮೇಲರ್ನ ಇಟ್ಕೊಂಡು ಮೋದಿ ಇವ್ರ ಜೊತೆ ಕೈ ಜೋಡಿಸ್ಕೊಂಡು ಅವ್ರ ಪಕ್ಷನ ಅವರೇ ಹಾಳು ಮಾಡ್ಕೊಂತಿದ್ದಾರೆ. ಅದು ಏನಾರ ಮಾಡಲಿ. ಅದು ನೋಡಿ, ಈಗ ಸಿದ್ದರಾಮಯ್ಯರ ಬಗ್ಗೆ ಮಾತಾಡಬೇಕಂದ್ರೆ ಭಾರಿ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಹಾಲಿ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಇವರು ಧಮಕಿ ಹಾಕಿ, ಅವ್ರಿಗೆ ಬೆದರಿಕೆ ಹಾಕಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋ ಕೆಲಸ ಮಾಡ್ತಾ ಇರೋದನ್ನೇ ನೀವು ಈ ವಿಡಿಯೋದಲ್ಲಿ ನೋಡಿದ್ರ. ಹಂಗಾಗಿ ಯಾವಾಗಲೂ ನಡೆದಿರ ಸಿದ್ದರಾಮಯ್ಯರ ಮಗ ಸತ್ತಿದ್ದ ಕೇಸ್ನ ಈಗ ಅದು ಹೊರಗಡೆ ತರ್ತೀನಿ. ಅದರಲ್ಲಿ ಮೋದಿ, ಸುಷ್ಮಾ ಸ್ವರಾಜು ಇವರು ಸಿದ್ದರಾಮಯ್ಯರ ಮಾನ ಮರ್ಯಾದೆ ಉಳಿಸಿದ್ರು ಅಂತಾರೆ. ಸ್ವಾಮಿ, ಸಿದ್ದರಾಮಯ್ಯರ ಮಗ ಸತ್ತಿದ್ದು ಯಾವುದು, ಇದು ಮೆದೋಜಿರಕ ಗ್ರಂಥಿ, ಅದು ಡ್ಯಾಮೇಜ್ ಆಗಿ ಅದು ಫೇಲ್ಯೂರ್ ಆಗಿ ಸತ್ತಿದ್ದು. ಹಂಗಾಗಿ ಅದರಲ್ಲಿ ಅವನೇನು ಕೆಟ್ಟ ಕೆಲಸ ಮಾಡಿ ಏನೋ ದೇಶ ಬಿಟ್ಟು ಹೋಗಿ ಅಲ್ಲೇನು ಮಾಡಿ ಸತ್ತಿಲ್ಲ ಅವರು. ಹಂಗಾಗಿ ಅವ್ರ ಜೊತೆನಲ್ಲೇ ಬೆಳೆದು ಎಲ್ಲ ಅವ್ರ ಜೊತೆನಲ್ಲೇ ಅಧಿಕಾರ ನೀವು ಅನುಭವಿಸಿ ಅವ್ರ ಮೇಲೆ ಈ ಥರ ಆಪಾದನೆ ಮಾಡ್ತಿರಲ್ಲ ನೀವು, ಇನ್ನೇನು ಕೇಸ್ತೀರ ನೀವು ಹೇಳಿ. ಹಂಗಾಗಿ ನೀವು ಕಾನೂನಿಗೆ ತಲೆ ಬಾಗಬೇಕು. ಹಂಗಾಗಿ ನೀವು ಮಾತಾಡೋದು ಒಂಚೂರು ಕಡಿಮೆ ಮಾಡಿ. ದಯಮಾಡಿ ಸಿದ್ದರಾಮಯ್ಯರ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ಸಾಮಾಜಿಕ ಕ್ರಾಂತಿಯ ಹರಿಕಾರ ಸಿದ್ದರಾಮಯ್ಯ. ಹಂಗಾಗಿ ಸಿದ್ದರಾಮಯ್ಯ ಅವರು ಜನಪರ ಕಾಳಜಿ ಉಳ್ಳ ವ್ಯಕ್ತಿ. ಯಾರ ಮೇಲೂ ನಿಮ್ಮ ಥರ ದ್ವೇಷ ಮಾಡೋ ವ್ಯಕ್ತಿ ಅಲ್ಲ. ನಿಮಗೆ ಅದೇ ಕೆಲಸ, ದ್ವೇಷ ಮಾಡೋದು, ವಿಡಿಯೋ ಮಾಡೋದು, ದಬ್ಬಾಳಿಕೆ ಮಾಡೋದು, DC ಗಳ ಮೇಲೆ ಧಮಕಿ ಹಾಕೋದು, ಆಫೀಸರ್ಗಳ ಮೇಲೆ ಧಮಕಿ ಹಾಕೋಣೋದು, ಇರೋಬರ ಆಸ್ತಿ ಎಲ್ಲ ಹೊಡ್ಕೊಳೋದು, ಮನೆ ಕೆಲಸದವ್ರನ್ನ ಬಲವಂತ ಮಾಡೋದು, ಅವ್ರನ್ನ ಎದುರಿಸೋದು, ಕೆಲಸ ಕೊಡಿಸ್ತೀನಿ ಅನ್ನೋದು, ಅವ್ರನ್ನ ಕೆಟ್ಟದಾಗ ಬಳಸ್ಕೊಳ್ಳೋದು, ಇವೆಲ್ಲ ನಮಗೆ ಗೊತ್ತು. ದಯಮಾಡಿ ನೀವು ಆದಷ್ಟು
ನಿಮ್ಮ ಪ್ರಜ್ವಲ್ನ ಇಲ್ಲಿ ಕರ್ಸ ಕೆಲಸ ಮಾಡಿ, ಇಲ್ಲ ಅಂದರೆ ಎತ್ತಾಕೊಂಬರ್ತಾರೆ ಹೋಗಿ. ಲುಕ್ಔಟ್ ನೋಟಿಸ್ ಕೊಟ್ಟವ್ರೆ. ಹಂಗಾಗಿ ಸಿದ್ದರಾಮಯ್ಯ ವಿರುದ್ಧ ಮಾತಾಡೋದನ್ನ ಫಸ್ಟ್ ಬಿಡಿ. ಇನ್ನೂ 14 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲೆಕ್ಷನ್ ನಡೆಯೋದಿದೆ. ನಿಮ್ಮ ಮಾತು ಅಲ್ಲಿಗೆ ಹೋದ್ರೆ ಎಲ್ಲ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ನಾಳೆ 14 ಸೀಟ್ನಲ್ಲಿ 14 ಸೀಟು ಕಳ್ಕಣ ಪರಿಸ್ಥಿತಿ ಇದೆ. ನಿಮ್ದೇನಿಲ್ಲ, ಅಲ್ಲಿ ಬಿಜೆಪಿನವ್ರು ಕಂಟೆಸ್ಟ್ ಮಾಡಿರೋದು. ನಿಮ್ಮ ಸವಾಸ ಮಾಡಿ 17 ಸೀಟು ಕಳ್ಕಣ ಪರಿಸ್ಥಿತಿ ಇದೆ. ಹಂಗಾಗಿ ಈ ನಿಮ್ಮ ಮಾತು ಬಿಜೆಪಿ ಪಕ್ಷನೇ ಹಾಳು ಮಾಡುತ್ತೆ. ದಯಮಾಡಿ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಪ್ರಜ್ವಲ್ನ ಇಲ್ಲಿ ಕರ್ಸಕ್ ನೋಡಿ ಫಸ್ಟು. ಆಮೇಲೆ ಐತೆ ಏನು ಮಾಡಿದಾನೆ, ಏನು ಬಿಟ್ಟಿದ್ದಾನೆ ಅಂತ. ಹೆಣ್ಮಕ್ಳು ಮಾನ ಮರ್ಯಾದೆ ಬಗ್ಗೆ ಮಾತಾಡ್ತಿರಲ್ಲ ನೀವು. ಮುಂದಿನ ದಿನ ಗೊತ್ತಾಗುತ್ತೆ ನಿಮ್ಮ ಹಣೆ ಬರ ಏನು ಅಂತ. ಒಂಚೂರು ಕಾಯಿರ್ದು ನೋಡಿ, ಆಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ.